ಎಲ್ರಿಗೂ ನಮಸ್ಕಾರ. ಪಿಕ್ಚರ್ ಟಾಕೀಸ್ ಗೆ ಸ್ವಾಗತ. ಈ ವೀಕೆಂಡ್ ಮನೇಲೆ ಕೂತು ಸಿನಿಮಾ ನೋಡೋ ಪ್ಲಾನ್ ಇದೆಯಾ? ಯಾವ್ಯಾವ ಹೊಸ ಸಿನಿಮಾಗಳು OTT-ಗೆ ಬಂದಿವೆ ಅಂತ ತಿಳ್ಕೋಬೇಕಾ? ಹಾಗಾದ್ರೆ ಈ ವಿಡಿಯೋ ನಿಮ್ಗೆನೆ. ಆಗಸ್ಟ್ 21ಕ್ಕೆ ಒಟ್ಟು 8 ಸಿನಿಮಾಗಳು OTT-ನಲ್ಲಿ ರಿಲೀಸ್ ಆಗ್ತಿದೆ. ಇಲ್ಲೊಂದು ಡಿಫರೆಂಟ್ ಕಾನ್ಸೆಪ್ಟ್ ಇರೋ ತಮಿಳ್ ಸಿನಿಮಾ OTT-ಗೆ ಬರ್ತಿದೆ. ಥಿಯೇಟರ್ ಗಳಲ್ಲಿ ಈ ಸಿನಿಮಾ ರಿಲೀಸ್ ಆಗಿಲ್ಲ, ಡೈರೆಕ್ಟ್ OTT-ಗೆನೆ ಬರ್ತಿದೆ. ಸಿನಿಮಾ ಹೆಸರು ಪ್ಯಾರ್ ಪ್ರೇಮ ಕಲ್ಯಾಣಂ. ಟ್ರೇಲರ್ ನೋಡಿದ್ರೆ ಈ ಸಿನಿಮಾದ ಕತೆ ಏನು ಅಂತ ನಿಮ್ಗೆ ಗೊತ್ತಾಗತ್ತೆ. ಹೀರೋ ಒಬ್ಳು ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ ನ ಲವ್ ಮಾಡಿ ಮದ್ವೆ ಆಗ್ತಾನೆ. ಮದ್ವೆ ಆದ್ಮೇಲೆ ಅವಳು ತನ್ನ ತವರು ಮನೆ ಬಿಟ್ಟು ಬರೋಲ್ಲ. ನೀನೇ ನಮ್ಮ ಮನೆಗ್ ಬಂದು ಯಾಕಿರ್ಬಾರ್ದು ಅಂತ ಕೇಳ್ತಾಳೆ. ಲವ್ ಮಾಡಿ ಮದ್ವೆ ಆಗಿರೋ ಹೆಂಡತಿ ಮಾತ್ ಕೇಳಿ ಹೀರೋ ಅತ್ತೆ ಮನೆಗೆ ಶಿಫ್ಟ್ ಆಗ್ತಾನೆ. ಮುಂದೆ ಅತ್ತೆ ಅಳಿಯನಿಗೆ ಹೇಗೆ ಹಿಂಸೆ ಕೊಡ್ತಾಳೆ, ಅಳಿಯ ಅತ್ತೆ ಮನೆಯಲ್ಲಿ ಅನುಭವಿಸೋ ಕಷ್ಟಗಳು ಏನೇನು ಅನ್ನೋದನ್ನ ಈ ಸಿನಿಮಾದಲ್ಲಿ ನೋಡಬಹುದು. ಈ ಸಿನಿಮಾ ಕೂಡ ಇವತ್ತಿಂದ ನೆಟ್ಫ್ಲಿಕ್ಸ್ ನಲ್ಲಿ ಸ್ಟ್ರೀಮ್ ಆಗ್ತಿದೆ. ಈ ಸಿನಿಮಾನ ನೀವು ಕನ್ನಡದಲ್ಲಿ ಕೂಡ ನೋಡಬಹುದು. 20th ಸೆಂಚುರಿ ಸ್ಟೈಲ್ ನಲ್ಲಿರೋ ಸೈಕಾಲಜಿಕಲ್ ಹಾರರ್ ಅಂಡ್ ಥ್ರಿಲ್ಲರ್ ತಮಿಳ್ ಸಿನಿಮಾ ಒಂದು OTT-ಗೆ ಬಂದಿದೆ. ಜುಲೈ 3ಕ್ಕೆ ಥಿಯೇಟರ್ ಗಳಲ್ಲಿ ಧೂಳೆಬ್ಬಿಸಿದ್ದ ಈ ಸಿನಿಮಾ ಇಂದು ಅಂದ್ರೆ ಆಗಸ್ಟ್ 21ಕ್ಕೆ OTT-ಲಿ ಸ್ಟ್ರೀಮ್ ಆಗ್ತಿದೆ. ನಿರ್ದೇಶಕ ಕಲ್ಯಾಣ್ ಕೆ ಜಗನ್ ಅವರ ಡೈರೆಕ್ಷನ್ ನಲ್ಲಿ ಮೂಡಿ ಬಂದಿರುವ ಈ ಸೈಕಾಲಜಿಕಲ್ ಥ್ರಿಲ್ಲರ್ ಸಿನಿಮಾ ಒಬ್ಬ ನಾಸ್ತಿಕನ ಜೀವನದಲ್ಲಿ ನಡೆಯುವ ಅನಿರೀಕ್ಷಿತ ಹಾಗೂ ಭಯಾನಕ ತಿರುವುಗಳ ಮೂಲಕ ಪ್ರೇಕ್ಷಕರನ್ನ ಸೀಟಿನಂಚಿನಲ್ಲಿ ಕೂರುವಂತೆ ಮಾಡ್ತದೆ. ನೀವು ಮನೆಯಲ್ಲಿ ಕೂತು ಈ ಸಿನಿಮಾವನ್ನ ಅಮೆಜಾನ್ ಪ್ರೈಮ್ ವಿಡಿಯೋ ಅಥವಾ ಸಿಂಪ್ಲಿ ಸೌತ್ OTT ಪ್ಲಾಟ್ಫಾರ್ಮ್ ಗಳಲ್ಲಿ ನೋಡಬಹುದು. ಥಿಯೇಟರ್ ನಲ್ಲಿ ಮಿಸ್ ಮಾಡ್ಕೊಂಡವರು OTT-ನಲ್ಲಿ ನೋಡಲು ಪಕ್ಕಾ ಮಸ್ತ್ ವೀಕೆಂಡ್ ಟ್ರೀಟ್ ಇದು. ತಮಿಳು ಸಿನಿಮಾಗಳಲ್ಲಿ ತಮಿಳುನಾಡಿನ ಸಿಎಂ ತಲಪತಿ ವಿಜಯ್ ಅವರ ಕೊನೆಯ ಸಿನಿಮಾ ಜನನಾಯಕನ್ ಸಿನಿಮಾದ OTT ರಿಲೀಸ್ ಡೇಟ್ ಕನ್ಫರ್ಮ್ ಆಗಿದೆ. ಈ ಸಿನಿಮಾ ಆಗಸ್ಟ್ 21ರಿಂದ ZEE5 ನಲ್ಲಿ ಸ್ಟ್ರೀಮ್ ಆಗ್ತಿದೆ. ಜನನಾಯಕನ್ ಸಿನಿಮಾನ ನೀವು ತಮಿಳಿನ ಜೊತೆ ಕನ್ನಡದಲ್ಲೂ ಕೂಡ ನೋಡಬಹುದು. ಸಿನಿಮಾ ನೋಡಿದ್ಮೇಲೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಅಕ್ಷಯ್ ಕುಮಾರ್, ಸುನಿಲ್ ಶೆಟ್ಟಿ, ಪರೇಶ್ ರಾವಲ್, ದಿಶಾ ಪಟಾಣಿ, ಜಾಕ್ವೆಲಿನ್ ಫರ್ನಾಂಡಿಸ್, ರವೀನಾ ಟಂಡನ್, ಲಾರಾ ದತ್ತಾ ಮತ್ತು ಜಾಕಿ ಶ್ರಾಫ್ ಒಟ್ಟಿಗೆ ಆಕ್ಟ್ ಮಾಡಿರೋ ವೆಲ್ಕಮ್ ಫಿಲ್ಮ್ ಫ್ರಾಂಚೈಸ್ ನ 3ನೇ ಸಿನಿಮಾ ವೆಲ್ಕಮ್ ಟು ದಿ ಜಂಗಲ್ ಕೂಡ ಇವತ್ತೇ OTT-ಗೆ ಬರ್ತಿದೆ. ಅಕ್ಷಯ್ ಕುಮಾರ್ ಮತ್ತು ಆ ಗ್ಯಾಂಗ್ ನ ಹುಚ್ಚಾಟ, ಕಾಡಿನಲ್ಲಿ ಕ್ರಿಮಿನಲ್ ಗಳ ಜೊತೆ ಸಿಕ್ಕಾಕೊಂಡು ಪಡೋ ಪಾಡು ಇಲ್ಲಿ ಮೈನ್ ಹೈಲೈಟ್ ಅಂದ್ರೆ ಅದು ಮ್ಯಾಡ್ನೆಸ್. ಈ ಮ್ಯಾಡ್ ಕ್ಯಾಪ್ ಎಂಟರ್ಟೈನರ್ ನ ನೀವು ಜಿಯೋ ಹಾಟ್ ಸ್ಟಾರ್ ನಲ್ಲಿ ನೋಡಬಹುದು. ಮನೀಶ್ ಸೈನಿ ನಿರ್ದೇಶನದ ದಿ ಗ್ರೇಟ್ ಗ್ರ್ಯಾಂಡ್ ಸೂಪರ್ ಹೀರೋ ಸಿನಿಮಾವು ಮೇ 29ಕ್ಕೆ ಥಿಯೇಟರ್ ಗಳಲ್ಲಿ ರಿಲೀಸ್ ಆಗಿತ್ತು. ಈ ಸಿನಿಮಾದಲ್ಲಿ ಜಾಕಿ ಶ್ರಾಫ್ ಅವರು ಒಂದು ಡಿಫರೆಂಟ್ ಪಾತ್ರದಲ್ಲಿ ನಟಿಸಿದ್ದಾರೆ. ಮಕ್ಕಳ ಅದ್ಭುತ ಇಮ್ಯಾಜಿನೇಷನ್, ತಾತ ಮೊಮ್ಮಗನ ನಡುವಿನ ಎಮೋಷನಲ್ ಬಾಂಡಿಂಗ್ ಮತ್ತು ಅನಿರೀಕ್ಷಿತ ಏಲಿಯನ್ ಎನ್ಕೌಂಟರ್ ನಂತಹ ಹೊಸ ರೀತಿಯ ಕಥೆ ಈ ಸಿನಿಮಾದಲ್ಲಿದೆ. ಈ ಫ್ಯಾಂಟಸಿ ಅಡ್ವೆಂಚರ್ ಸಿನಿಮಾ ಈಗ OTT-ಗೆ ಬಂದಿದೆ. ಈ ಸಿನಿಮಾ ಕೂಡ ಆಗಸ್ಟ್ 21ರಿಂದ ZEE5 ನಲ್ಲಿ ಸ್ಟ್ರೀಮ್ ಆಗ್ತಿದೆ. ತಮಿಳಿನಲ್ಲಿ ಒಂದು ಅಡಲ್ಟ್ ಕಾಮಿಡಿ ಜಾನರ್ ನ ಸಿನಿಮಾ ಬಂದಿದೆ. ಸಿನಿಮಾ ಹೆಸರು ಸ್ವೀಟಿ ನಾಟಿ ಕ್ರೇಜಿ. ಲವ್, ಲಸ್ಟ್ ಮತ್ತು ಕನ್ಫ್ಯೂಷನ್ ಎಲ್ಲ ಒಂದೇ ಕಡೆ ಸೇರ್ಕೊಂಡಾಗ ಏನೆಲ್ಲ ಅವಾಂತರಗಳಾಗ್ತವೆ ಅನ್ನೋದನ್ನ ಈ ಬೋಲ್ಡ್ ರೊಮ್ಯಾಂಟಿಕ್ ಕಾಮಿಡಿ ಸಿನಿಮಾದಲ್ಲಿ ಮಜವಾಗಿ ತೋರಿಸಿದ್ದಾರೆ. ಒಂದ್ ರೀತಿಯ ಅತಿರೇಕದ ಮತ್ತು ಅಚ್ಚರಿಯ ತಿರುವುಗಳು ಪ್ರೇಕ್ಷಕರಿಗೆ ಒಂದು ವಿಚಿತ್ರ ಅನುಭವವನ್ನ ನೀಡುವುದಂತೂ ಖಂಡಿತ. ಈ ತರಹದ ಬೋಲ್ಡ್ ಹಾಗೂ ಮ್ಯಾಡ್ ಕಾಮಿಡಿ ಸಿನಿಮಾಗಳನ್ನ ನೀವು ಇಷ್ಟಪಡೋದಾದ್ರೆ ಈ ತಮಿಳು ಸಿನಿಮಾವನ್ನ ನೋಡಬಹುದು. ಈ ಸ್ವೀಟಿ ನಾಟಿ ಕ್ರೇಜಿ ಸಿನಿಮಾ ಆಹಾ ತಮಿಳ್ OTT-ನಲ್ಲಿ ಸ್ಟ್ರೀಮ್ ಆಗ್ತಿದೆ. 2 ಜನ್ಮಗಳ ಅಮರ ಪ್ರೇಮ ಕಥೆ ಇರೋ ತೆಲುಗಿನ ರೊಮ್ಯಾಂಟಿಕ್ ಡ್ರಾಮಾ ರಾಜಾದಿರಾಜ ಸಿನಿಮಾ OTT-ಗೆ ಬಂದಿದೆ. ತಂದೆ ಆಸೆಯನ್ನ ಮೀರಿ ಫ್ಯಾಷನ್ ಡಿಸೈನರ್ ಆಗ್ಬೇಕು ಅಂತ ಕನಸು ಕಾಣೋ ಹೀರೋ, ಅವನ ಲೈಫ್ಗೆ ಎಂಟ್ರಿ ಕೊಡೋ ಹೀರೋಯಿನ್ ಆದ್ಯ. ಇವರಿಬ್ಬರ ನಡುವೆ ಶುರುವಾಗೋ ಬ್ಯೂಟಿಫುಲ್ ಲವ್ ಸ್ಟೋರಿ. ಇದೆಲ್ಲದರ ಮಧ್ಯೆ ಹೀರೋನ ಪಾಸ್ಟ್ ನಲ್ಲಿ ಇರೋ ಅನ್ಎಕ್ಸ್ಪೆಕ್ಟೆಡ್ ಟ್ವಿಸ್ಟ್ಸ್ ಅಂಡ್ ಟರ್ನ್ಸ್, ಲವ್, ಸ್ಯಾಕ್ರಿಫೈಸ್ ಮತ್ತು ವಿಧೇಯ ಆಟದೊಂದಿಗೆ ಈ ರೊಮ್ಯಾಂಟಿಕ್ ಮಿಸ್ಟ್ರಿ ಸ್ಟೋರಿನ ನೀವು ನೋಡ್ಬೇಕಾ? ಆಗಸ್ಟ್ 21ರಿಂದ ಈ ರಾಜಾದಿರಾಜ ಸಿನಿಮಾವನ್ನ ನೀವು ಸನ್ NXT ನಲ್ಲಿ ನೋಡಬಹುದು. ಸಾರಾ ಅರ್ಜುನ್ ಮತ್ತೆ ಭೂಮಿಕಾ ಚಾವ್ಲಾ ಲೀಡ್ ರೋಲ್ ನಲ್ಲಿ ಅಭಿನಯಿಸಿದ್ದ ತೆಲುಗಿನ ಯುಫೋರಿಯಾ ಸಿನಿಮಾ ಈಗ ಹಿಂದಿಗೆ ಬಂದಿದೆ. ಈ ಸಿನಿಮಾ ನಿಜಕ್ಕೂ ಇವತ್ತಿನ ಸಮಾಜಕ್ಕೆ ಕಣ್ಣು ತೆರೆಸುವಂತಹ ಒಂದು ಗಂಭೀರ ಹಾಗೂ ಪವರ್ಫುಲ್ ಸೋಷಿಯಲ್ ಡ್ರಾಮಾ. 2022ರ ಕುಖ್ಯಾತ ಜುಬಿಲಿ ಹಿಲ್ಸ್ ಪಬ್ ಗ್ಯಾಂಗ್ ರೇಪ್ ಮತ್ತು ಹಲ್ಲೆ ಪ್ರಕರಣದಂತಹ ನೈಜ ಘಟನೆಗಳಿಂದ ಪ್ರೇರಿತವಾಗಿರುವ ಈ ಸಿನಿಮಾ ಯುವ ಜನತೆಯ ಅತಿ ಆಸೆಗಳು, ಡ್ರಗ್ಸ್ ವ್ಯಸನ, ನೈತಿಕತೆಯ ಪತನ ಮತ್ತು ಅತಿ ಮುಖ್ಯವಾಗಿ ಮಕ್ಕಳ ಮೇಲಿನ ಪಾಲಕರ ಜವಾಬ್ದಾರಿಯ ಕೊರತೆ ಎಲ್ಲಿಗೆ ದೂಡುತ್ತೆ ಅನ್ನೋದನ್ನ ಕಣ್ಣಿಗೆ ಕಟ್ಟಿದ ಹಾಗೆ ಹೇಳುತ್ತೆ. ಇಂತಹ ರಿಯಲಿಸ್ಟಿಕ್ ಮತ್ತು ಸಮಾಜಮುಖಿ ಕಥಾಹಂದರ ಹೊಂದಿರುವಂತಹ ಸಿನಿಮಾಗಳು ಪ್ರೇಕ್ಷಕರನ್ನ ಯೋಚನೆಗೆ ಹಚ್ಚೋದ್ರಲ್ಲಿ ಡೌಟೇ ಇಲ್ಲ. ಈ ಯುಫೋರಿಯಾ ಸಿನಿಮಾವನ್ನ ನೀವು ಈಗ ಜಿಯೋ ಹಾಟ್ ಸ್ಟಾರ್ ನಲ್ಲಿ ಹಿಂದಿಯಲ್ಲಿ ನೋಡಬಹುದು. ಈ ಸಿನಿಮಾ ಜೊತೆ ತಮಿಳಿನ ಸೂರ್ಯ ಆಕ್ಟ್ ಮಾಡಿರೋ ಕಂಗುವಾ ಸಿನಿಮಾದ ಹಿಂದಿ ವರ್ಷನ್ ನ ನೀವು ಈಗ ಪ್ರೈಮ್ ವಿಡಿಯೋದಲ್ಲಿ ನೋಡಬಹುದು. ಫಸ್ಟ್ ಲವ್ ನ ಮಧುರ ಅನುಭವ, ಆ ವಯಸ್ಸಿನ ಕಾತುರ, ಮನಸ್ಸಿನಲ್ಲಿ ಮೂಡೋ ತಲ್ಲಣಗಳು ಮತ್ತು ಆ ಸಂಬಂಧವನ್ನ ಉಳಿಸ್ಕೊಳ್ಳೋಕೆ ಅವರು ಎದುರಿಸುವ ಸಣ್ಣ ಪುಟ್ಟ ಅಡೆತಡೆಗಳು, ಹೀಗೆ ಹೊಸದಾಗಿ ಚಿಗುರಿದ ಪ್ರೀತಿಯ ಸೂಕ್ಷ್ಮತೆಯನ್ನ ಅತ್ಯಂತ ಸುಂದರವಾಗಿ ತೆರೆದಿಡುವ ಕಥೆ ಇರೋ ಸಿನಿಮಾ
ಚೆನ್ನೈ ಲವ್ ಸ್ಟೋರಿ. ಫಸ್ಟ್ ಲೋ ನಲ್ಲಿ ಸೋಲು ಗೆಲುವುಗಳಿಗಿಂತ ಫೀಲಿಂಗ್ಸ್, ಎಮೋಷನ್ಸ್ ಮುಖ್ಯ ಅನ್ನೋದನ್ನ ಈ ರೀತಿಯ ರೊಮ್ಯಾಂಟಿಕ್ ಕಥೆಗಳು ಬಹಳ ಹತ್ತಿರದಿಂದ ತೋರಿಸ್ತವೆ. ಯಂಗ್ ಜನರೇಷನ್ ಗೆ ತುಂಬಾನೇ ಕನೆಕ್ಟ್ ಆಗುವಂತಹ ಕಾನ್ಸೆಪ್ಟ್ ಇದು. ಈ ಚೆನ್ನೈ ಲವ್ ಸ್ಟೋರಿನ ನೀವು ನೋಡ್ಬೇಕಾ? ಆಗಸ್ಟ್ 21ರಿಂದ ಸೋನಿ ಲಿವ್ ನಲ್ಲಿ ನೀವು ಈ ಸಿನಿಮಾ ನೋಡಬಹುದು. ಕನ್ನಡದಲ್ಲೂ ಅವೈಲೇಬಲ್ ಇದೆ. ವಾಸುಬಾಬು ಮತ್ತು ಮಂಗಾ ಅನ್ನೋ ಜೋಡಿಯ ಮಧುರವಾದ ಪ್ರೇಮ ಕಥೆ, ಅವರ ಬದುಕಿಗೆ ಎದುರಾಗುವ ಸಡನ್ ಡೇಂಜರ್ ಮತ್ತು ಪ್ರೇಯಸಿಯನ್ನ ಕಾಪಾಡಿಕೊಳ್ಳಲು ವಾಸುಬಾಬು ಮಾಡೋ ಫೈಟ್ ಈ ಸಿನಿಮಾದ ಹೈಲೈಟ್. ಈ ಸಿನಿಮಾದ ಹೆಸರು ಶ್ರೀನಿವಾಸ ಮಂಗಾಪುರಂ. ಪ್ರೇಕ್ಷಕರನ್ನ ಸೀಟ್ ಎಡ್ಜ್ ನಲ್ಲಿ ಕೂರಿಸೋ ಮಾಸ್ ಮತ್ತು ಎಮೋಷನಲ್ ಜರ್ನಿಯನ್ನ ಈ ಸಿನಿಮಾದಲ್ಲಿ ನೋಡಬಹುದು. ಕೇರ್ ಫ್ರೀ ಯಂಗ್ ಲವರ್ಸ್ ಜೀವನದಲ್ಲಿ ದಿಢೀರ್ ಅಂತ ಎದುರಾಗುವ ಸಂಕಷ್ಟಗಳನ್ನ ಅವರು ಹೇಗೆ ಎದುರಿಸ್ತಾರೆ ಅನ್ನೋದೇ ಈ ಚಿತ್ರದ ರೋಚಕತೆ. ಪ್ರೀತಿಗಾಗಿ ಪ್ರಾಣವನ್ನೇ ಪಣಕ್ಕಿಡುವ ಇಂತಹ ರಗಡ್ ಹಾಗೂ ಮಾಸ್ ಲವ್ ಸ್ಟೋರಿಗಳು ನಿಮಗೆ ಇಷ್ಟ ಆಗೋದಾದ್ರೆ ಈ ಸಿನಿಮಾನ ನೀವು ಪ್ರೈಮ್ ವಿಡಿಯೋದಲ್ಲಿ ನೋಡಬಹುದು. ಈ ಸಿನಿಮಾ ಕನ್ನಡದಲ್ಲೂ ಕೂಡ ಅವೈಲೇಬಲ್ ಇದೆ. ಮಿಡ್ಲ್ ಕ್ಲಾಸ್ ಲೈಫ್ ಅಲ್ಲಿ ಬರೋ ಕಷ್ಟಗಳು ಮತ್ತು ಕನಸುಗಳ ನಡುವಿನ ಹೆಣಗಾಟದ ಅದ್ಭುತ ಕಥೆ ಇದು. ಸಾಮಾನ್ಯ ಮಧ್ಯಮ ವರ್ಗದ ವ್ಯಕ್ತಿಯೊಬ್ಬ ತನ್ನ ಜೀವನದಲ್ಲಿ ಎದುರಾಗುವ ಸೋಲು ಗೆಲುವುಗಳ ಮೂಲಕ ಕುಟುಂಬದ ನಿಜವಾದ ಬೆಲೆ, ಪರಿಶ್ರಮ ಮತ್ತು ಆತ್ಮಗೌರವವನ್ನ ಹೇಗೆ ಕಂಡುಕೊಳ್ತಾನೆ ಅನ್ನೋದನ್ನ ಈ ಸಿನಿಮಾದಲ್ಲಿ ಬಹಳ ಭಾವನಾತ್ಮಕವಾಗಿ ತೋರಿಸಿದ್ದಾರೆ. ಕಣ್ಣೀರು ಹಾಗೂ ನಗುವಿನ ಮಿಶ್ರಣವಿರುವ ಇಂತಹ ರಿಯಲಿಸ್ಟಿಕ್ ಕಥೆಗಳು ಪ್ರತಿಯೊಬ್ಬರಿಗೂ ಸಖತ್ ಕನೆಕ್ಟ್ ಆಗುತ್ತೆ. ನಟ ಶ್ರೀಕಾಂತ್ ಮತ್ತು ಲಯಾ ಜೋಡಿಯ ಅಭಿನಯದಲ್ಲಿ ಮೂಡ್ ಬಂದಿರುವ ಮಿಸ್ಟರ್ ಮಿಡ್ಲ್ ಕ್ಲಾಸ್ ಸಿನಿಮಾವು ಆಗಸ್ಟ್ 19ರಿಂದ ಜನಪ್ರಿಯ OTT ಪ್ಲಾಟ್ಫಾರ್ಮ್ ಗಳಾದ ಆಹಾ ಮತ್ತು ಅಮೆಜಾನ್ ಪ್ರೈಮ್ ವಿಡಿಯೋದಲ್ಲಿ ಸ್ಟ್ರೀಮಿಂಗ್ ಆಗ್ತದೆ. ನೋಡಿ ಏನ್ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಕನ್ನಡ ಚಿತ್ರರಂಗದಲ್ಲಿ ಸಖತ್ ಸದ್ದು ಮಾಡಿರುವ ಬಹುನಿರೀಕ್ಷಿತ ಆಕ್ಷನ್ ಡ್ರಾಮಾ ಸಿನಿಮಾ ಕರಾವಳಿ OTT ಪ್ರೀಮಿಯರ್ ಡೇಟ್ ಕನ್ಫರ್ಮ್ ಆಗಿದೆ. ಗುರುದತ್ ಗಾಣಿಗ ನಿರ್ದೇಶನದಲ್ಲಿ ಪ್ರಜ್ವಲ್ ದೇವರಾಜ್ ಹಾಗೂ ವರ್ಸಟೈಲ್ ನಟ ನಿರ್ದೇಶಕ ರಾಜ್ ಬಿ ಶೆಟ್ಟಿ ಒಟ್ಟಿಗೆ ನಟಿಸಿರೋ ಈ ಸಿನಿಮಾ ಈ ವರ್ಷದ ಹಿಟ್ ಸಿನಿಮಾಗಳಲ್ಲಿ ಒಂದು. ಥಿಯೇಟರ್ಗಳಲ್ಲಿ ಸದ್ದು ಮಾಡಿದ್ದ ಕರಾವಳಿ ಈಗ OTTಗೆ ಬರ್ತಿದೆ. ಇದೇ ಆಗಸ್ಟ್ 28ರಂದು ಜನಪ್ರಿಯ OTT ಪ್ಲಾಟ್ಫಾರ್ಮ್ ಆದ ZEE5 ಕನ್ನಡದಲ್ಲಿ ಡಿಜಿಟಲ್ ಪ್ರೀಮಿಯರ್ ಆಗಲಿದೆ. ಥಿಯೇಟರ್ನಲ್ಲಿ ಮಿಸ್ ಮಾಡ್ಕೊಂಡಿದ್ರೆ ಈ ಸಿನಿಮಾನ OTT ನಲ್ಲಿ ನೋಡಿ ಸಿನಿಮಾ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೆ ಎಲ್ಲರ ಅಚ್ಚುಮೆಚ್ಚಿನ ಅನಿಮೇಟೆಡ್ ಫ್ರಾಂಚೈಸ್ ಟಾಯ್ ಸ್ಟೋರಿ ಸೀರೀಸ್ ನ ಹೊಸ ಮ್ಯಾಜಿಕ್ ಈಗ OTTಗೆ ಬಂದಿದೆ. ಟಾಯ್ ಸ್ಟೋರಿ 5 ಸಿನಿಮಾ ಇದೇ ಆಗಸ್ಟ್ 18ರಿಂದ ಅಮೆಜಾನ್ ಪ್ರೈಮ್ ವಿಡಿಯೋದಲ್ಲಿ ಮತ್ತು ಆಪಲ್ ಟಿವಿ ಯಂತಹ ಜನಪ್ರಿಯ ಡಿಜಿಟಲ್ ವಿಡಿಯೋ ಆನ್ ಡಿಮ್ಯಾಂಡ್ ಪ್ಲಾಟ್ಫಾರ್ಮ್ಗಳಲ್ಲಿ ರೆಂಟ್ಗೆ ಅಥವಾ ಖರೀದಿಗೆ ಲಭ್ಯವಿದೆ. ನೈಜ ಘಟನೆಗಳ ಆಧಾರದ ಮೇಲೆ ಮೂಡಿ ಬಂದಿರೋ ಫೇಸಿಂಗ್ ಎಲ್ ಚಾಪೋ ಎಂಬ ಸ್ಪ್ಯಾನಿಷ್ ಭಾಷೆಯ ಕ್ರೈಮ್ ಆಕ್ಷನ್ ಥ್ರಿಲ್ಲರ್ ಸಿನಿಮಾ ಈಗ ನೆಟ್ಫ್ಲಿಕ್ಸ್ ನಲ್ಲಿ ಸ್ಟ್ರೀಮಿಂಗ್ ಆಗ್ತಿದೆ. ನಿರ್ದಯಿ ಕಾರ್ಟೆಲ್ ಬಾಸ್ ಒಬ್ಬನ ಕೆಂಗಣಿಗೆ ಗುರಿಯಾಗಿ ತಮ್ಮ ಶಿಫ್ಟ್ ನ ಕೇವಲ ಕೊನೆಯ ಕೆಲವು ಗಂಟೆಗಳನ್ನು ಕಳೆಯಲು ಹೆಣಗಾಡುವ ಇಬ್ಬರು ಮೆಕ್ಸಿಕನ್ ಅಧಿಕಾರಿಗಳ ರೋಚಕ ಹಾಗೂ ಜೀವಭಯದ ಬದುಕಿನ ಹೋರಾಟವೇ ಈ ಚಿತ್ರದ ಕಥಾಹಂದರ. ಕ್ಷಣ ಕ್ಷಣಕ್ಕೂ ಹೆಚ್ಚಾಗುವ ಉದ್ವಿಗ್ನತೆ ಮತ್ತು ಆಕ್ಷನ್ ಸನ್ನಿವೇಶಗಳು ಪ್ರೇಕ್ಷಕರನ್ನ ಸೀಟ್ ಎಂಚಿನಲ್ಲಿ ಕೂರಿಸೋದ್ರಲ್ಲಿ ಡೌಟೇ ಇಲ್ಲ. ಹೈ ವೋಲ್ಟೇಜ್ ಕ್ರೈಮ್ ಡ್ರಾಮಾಗಳು ಮತ್ತು ಸತ್ಯ ಘಟನೆಗಳ ಆಧಾರಿತ ಥ್ರಿಲ್ಲರ್ ಗಳನ್ನ ಇಷ್ಟಪಡೋರಿಗೆ ಇದು OTTಯಲ್ಲಿ ಮಸ್ಟ್ ವಾಚ್. ಸ್ನೇಕ್ 5 ಮಾನ್ಸ್ಟರ್ ಸಿಟಿ. ಈ ಚೈನೀಸ್ ಆಕ್ಷನ್ ಥ್ರಿಲ್ಲರ್ ಮಾನ್ಸ್ಟರ್ ಫಿಲ್ಮ್ ನ ನೀವು ಲಯನ್ಸ್ ಗೇಟ್ ಪ್ಲೇ ನಲ್ಲಿ ನೋಡಬಹುದು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಇದೇ ರೀತಿ ಸಿನಿಮಾ ಕಂಟೆಂಟ್ಸ್ ನೋಡಬೇಕು ಅಂದ್ರೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.